ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಮಾತುಗಳು ಎಲ್ಲ ಮಾತುಗಳು ನಿನ್ನದಾಗಲಿ. ನಿನ್ನ ವಶದಲ್ಲಿಟ್ಟು ಕೊನೆಯ ತನಕ ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಅಥವಾ ಮಿದುಳು ಇದಕ್ಕೆ ಸಂಬಂಧಪಟ್ಟು ನಾವು ಅದನ್ನು ಹೇಗೆ ಹೊಸದಾಗಿ ರೂಪಿಸ್ಬೋದು ಅಂತ ಹೇಳಿ ಧ್ಯಾನಿಸ್ತಾ ಬಂದಿದ್ದೇವೆ. ಕಳೆದ ಕೆಲವು ವಾರಗಳಲ್ಲಿ ನಾವು ಮುಖ್ಯವಾಗಿ ಕೆಲವು ಕೀರ್ತನೆಗಳ ಆಧಾರದಲ್ಲಿ ಆ ಕೀರ್ತನೆಗಳನ್ನು ನಾವು ಓದಿ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳು ನಮ್ಮಲ್ಲಿ ಬಲವಾಗಿ ನೆಲೆಯೂರಿಸಲ್ಪಟ್ಟಾಗ ನಮ್ಮ ನಂಬಿಕೆ ಹೆಚ್ಚಾಗಿ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಮಾತ್ರವಲ್ಲದೆ ಮುಖ್ಯವಾಗಿ ದೇವರ ರಕ್ಷಣೆಯನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಕೀರ್ತನೆಗಳನ್ನು ಧ್ಯಾನಿಸಿದ್ದೇವೆ. ಅದರ ನಂತರ ನಾವು ಅನೇಕ ಜನರು, ಅನೇಕ ಸೇವಕರು ಬಹಳ ಮುಖ್ಯವಾಗಿ ಉಪಯೋಗಿಸುವ ವಾಕ್ಯ ಯೆರೆಮೀಯನ ಪ್ರವಾದನೆಯಲ್ಲಿ 29ನೇ ಅಧ್ಯಾಯ 11ನೇ ವಾಕ್ಯ, ನಾನು ನಿಮಗೆ ಮಾಡಿದ ಐ ನೋ ದ ಪ್ಲ್ಯಾನ್ ಐ ಹ್ಯಾವ್ ಫಾರ್ ಯು, ಅಂದರೆ ನಾನು ನಿಮಗೆ ಮಾಡಿದ ಯೋಜನೆಯನ್ನು ನಾನು ಬಲ್ಲೆನು, ಅದು ನಿಮ್ಮನ್ನು ಉದ್ಧರಿಸುವ ಯೋಜನೆ ಆಗಿದೆ ಅಂತ ಹೇಳಿ ಈ ವಾಕ್ಯಗಳು ಅನೇಕ ಜನರನ್ನು ಉತ್ಸಾಹಪಡಿಸಲಿಕ್ಕೆ ಉಪಯೋಗಿಸುವುದುಂಟು. ಅದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನಿಸಿದೆವು. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟು ನಾವು ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 8ನೇ ಅಧ್ಯಾಯ 28ನೇ ವಾಕ್ಯ ನೋಡಿ. ಎಂಟನೇ ಅಧ್ಯಾಯ 28ನೇ ವಾಕ್ಯ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತಿದೆ. ಇಲ್ಲಿ ಪೌಲನು ಹೇಳ್ತಾನೆ, ದೇವರ ಸಂಕಲ್ಪದ ಮೇರೆಗೆ, ದೇವರು ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಅಂತ ಹೇಳಿ ನೋಡಿ. ಇಲ್ಲಿ ದೇವರು ನಮ್ಮನ್ನು ಕರೆದಾತನು. ಆದ್ದರಿಂದ ದೇವರು ನಮಗೆ ಒಂದು ಯೋಜನೆ ಇಟ್ಟಿದ್ದಾನೆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ. ಆತನನ್ನು ನಾವು ಆತನನ್ನು ಪ್ರೀತಿಸುವಂತೆ ಆತನು ನಮ್ಮನ್ನು ಕರೆದಾನು. ಆದ್ದರಿಂದ ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ, ಎಲ್ಲ ಕಾರ್ಯಗಳು ಒಳ್ಳೆಯದಾಗ್ತದೆ ಅಂತ ಹೇಳಿ ನೋಡಿ. ಈ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದಾಗ ನಮಗೆ ಏನಾಗ್ತದೆ, ಆ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ, ನಮ್ಮ ಜೀವಿತದಲ್ಲಿ ಬಂದ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಮ್ಗೆ ಏನಾಗ್ತದೆ, ಒಂದು ಉತ್ಸಾಹ ಮತ್ತು ನಿರೀಕ್ಷೆ ಇರ್ತದೆ. ಈ ಒಂದು ಕಷ್ಟಗಳ ಮೂಲಕ ದೇವರು ನಮ್ಮನ್ನು ಒಂದು ಮಹಿಮೆಗೆ ಸಿದ್ಧಪಡಿಸ್ತಾ ಇದ್ದಾನೆ ಎಂಬ ಚಿಂತನೆ ನಮಗೆ ಬರ್ತದೆ. ಅಂದರೆ ಏನಿಲ್ಲಿ ವಾಕ್ಯ ಏನಿರ್ತದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ. ಅನುಕೂಲ ಇಲ್ಲದ ಒಂದು ಕಾರ್ಯ ಕೂಡ ದೇವರು ಮಾಡುವುದಿಲ್ಲ, ನಮ್ಮ ಅನುಕೂಲಕ್ಕಾಗಿ ಮಾಡುವುದು ಅಂತ ಹೇಳಿ ನಾವು ಆ ವಾಕ್ಯಗಳ ಮೂಲಕ ನಮ್ಮಲ್ಲಿ ಗಟ್ಟಿಯಾಗಿ ನಾವು ಈ ವಾಕ್ಯಗಳು ಬೇರೂರಿದಾಗ ನಮ್ಮಲ್ಲಿ ಒಂದು ನಂಬಿಕೆ ದೃಢವಾಗ್ತದೆ. ದೇವರು ಏನು ಮಾಡಿದರೂ ಕೂಡ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾನೆ. ನಾವು ಪ್ರತಿಯೊಬ್ಬರು ಯೇಸುವನ್ನು ಪ್ರೀತಿಸುವವರಾಗಿದ್ದೇವೆ. ಅದರಿಂದ ಇಲ್ಲೇನು ವಾಕ್ಯ ಹೇಳ್ತದೆ, ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಅಂತ. ನಮಗೆ ಅನುಕೂಲವಿಲ್ಲದ ಯಾವ ಕಾರ್ಯಗಳನ್ನು ದೇವರು ಮಾಡೋದಿಲ್ಲ. ಈ ವಾಕ್ಯಗಳನ್ನು ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟು ಈ ವಾಕ್ಯಗಳನ್ನು ನಾವು ನೆಲೆಗೊಂಡಾಗ ನಮ್ಮ ನಂಬಿಕೆ ಹೆಚ್ಚಾಗಿ ನಾವು ಒಂದು ನಿರೀಕ್ಷೆ ನಮ್ಮಲ್ಲಿ ಹುಟ್ಟುತ್ತದೆ. ಒಂದು ಹೋಪ್ ಅಂತ ಹೇಳ್ತೇವೆ, ನಿರೀಕ್ಷೆ, ಗಟ್ಟಿಯಾದ ನಿರೀಕ್ಷೆ ನಮ್ಮಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ. ಅದು ಮುಂದುವರಿದ ಇದಕ್ಕೆ ಸಂಬಂಧಪಟ್ಟ ಕೆಲವು ವಾಕ್ಯಗಳನ್ನು ನಾವು ನೋಡೋಣ. ಯೆಶಾಯನ ಪ್ರವಾದನೆ 55ನೇ ವಾಕ್ಯ, 55ನೇ ಅಧ್ಯಾಯ 8 ಮತ್ತು 9 ವಾಕ್ಯವನ್ನು ನಾವು ನೋಡೋಣ. ಯೋಹಾನ ಹೀಗೆನ್ನುತ್ತಾನೆ,
ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಅಂತ ಹೇಳಿ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಈಶಾನ್ಯ ಪ್ರವಾದನೆಯಲ್ಲಿ ಇಸ್ರಾಯೇಲರ ಕುರಿತು ಏನು ಹೇಳ್ತದೆ? ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ. ಈಗ ನಾವು ಲೌಕಿಕ ರೀತಿಯ ಆಲೋಚನೆಗಳು ಮಾತ್ರ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆತ್ಮಿಕ ಸಂಗತಿಗಳ ಆಯುಷ್ಯದಲ್ಲಿ ನಮಗೆ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಲೌಕಿಕ ಆಲೋಚನೆಗಳ ಮೇಲೇ ನಮ್ಮ ಮನಸ್ಸು ಗಟ್ಟಿಯಾಗಿ ನೆಲೆಗೊಂಡಿದೆ. ಈಗ ಆತ್ಮಿಕ ಸಂಗತಿಗಳಿಗೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ದೇವರ ಆಲೋಚನೆಗಳು ಮತ್ತು ನಮ್ಮ ಆಲೋಚನೆಗಳು ಅಜಗಜಾಂತರ ವ್ಯತ್ಯಾಸವಿದೆ. ಅದಕ್ಕಾಗಿ ನಾವು ಬಹಳ ಅಗತ್ಯವಾಗಿ ದೇವಜನರು ನಾವು ಕೆಲವು ಸಂಗತಿಗಳನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಒಂದು ನೋಡಿ, ನಾವು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ಇರಲಿಕ್ಕೆ ಕರೆಸಿದ್ದಾನೆ. ಇದಕ್ಕೆ ನಾವು ಯಾವಾಗಲೂ ಉಪಯೋಗಿಸುವ ವಾಕ್ಯ ಯಾವುದೆಂದರೆ ಧರ್ಮೋಪದೇಶ ಕಾಂಡ 1-2 ಅಧ್ಯಾಯ. ಏನು 1-2 ವಾಕ್ಯ? 28ನೇ ಅಧ್ಯಾಯದಲ್ಲಿ 1-2 ವಾಕ್ಯ ನಾವು ನೋಡಿದ್ದೇವೆ. ನನ್ನ ಸ್ವರವನ್ನು ಶ್ರದ್ಧೆಯಿಂದ ನೀವು ಕೇಳುವುದಾದರೆ, ನಾನು ನಿಮಗೆ ಕೊಡುವ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ಜಗತ್ತಿನ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡ್ತೇನೆ. ಈಗ ದೇವರು ಈ ವಾಕ್ಯವನ್ನು ಕೊಟ್ಟದ್ದು ಯಾರಿಗೆ? ಇಸ್ರಾಯೇಲರಿಗೆ. ಅದೇ ಪ್ರಕಾರ ದೇವರು ಅವರನ್ನು ಉನ್ನತ ಸ್ಥಾನದಲ್ಲಿಟ್ಟು ನಡೆಸಿದ್ದಾನೆ. ಈಗ ನಮ್ಮನ್ನು ಕೂಡ ದೇವರು ಅದೇ ರೀತಿಯಾಗಿ ಉನ್ನತ ಸ್ಥಾನದಲ್ಲಿರಲಿಕ್ಕೆ ಕರೆದಿದ್ದಾನೆ. ಇದಕ್ಕೆ ನಾವು ಹೊಸ ಒಡಂಬಡಿಕೆಯಲ್ಲಿ ಸಂಬಂಧಪಟ್ಟು ಒಂದು ವಾಗ್ದಾನ ನಮಗೆ, ಅದಕ್ಕೆ ಸಂಬಂಧಪಟ್ಟ ಅಬ್ರಹಾಮನ ವಾಗ್ದಾನ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನಲ್ಲಿ ನಮಗೆ ತಿಳಿಸ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ ನಾವು. ಮೂರನೇ ಅಧ್ಯಾಯ 29ನೇ ವಾಕ್ಯ ನೋಡಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ನೋಡಿ, ನಾವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ಮತ್ತು ಆತನ ವಾಗ್ದಾನಗಳಲ್ಲಿ ಪಾಲುಗಾರರಂತ ದೇವರ ವಾಕ್ಯ ಹೇಳ್ತದೆ. ಈ ವಾಕ್ಯದ ಮೂಲಕ ನಾವು ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಏನು? ಅಬ್ರಹಾಮನಿಗೆ ದೇವರು ಮಾಡಿದ ಎಲ್ಲ ವಾಗ್ದಾನಗಳಲ್ಲಿ ನಾವು ಕೂಡ ಬಾಧ್ಯರು. ಆ ವಾಗ್ದಾನಗಳು, ಆ ಆಶೀರ್ವಾದಗಳಲ್ಲಿ ನಾವು ಕೂಡ ಬಾಧ್ಯರಾಗಿದ್ದೇವೆ. ಯಾಕೆ? ಕ್ರಿಸ್ತನ ಮೂಲಕ ನಾವು ಅಬ್ರಹಾಮನ ಸಂತತಿಯನ್ನು ಎಣಿಸಿಕೊಡ್ತೇವೆ. ಈಗ ಇದರಿಂದ ನಾವು ಕೂಡ ಆ ವಾಗ್ದಾನಗಳಲ್ಲಿ ಭಾಗ್ಯರಾಗಿದ್ದೇವೆ. ಈಗ ಅಬ್ರಹಾಮನ ಸಂತತಿಯಾದ ಇಸ್ರಾಯೇಲರನ್ನು ದೇವರು ಉನ್ನತ ಸ್ಥಾನದಲ್ಲಿಟ್ಟು ನಡೆಸಿದರು. ಇವತ್ತು ಕೂಡ ಆ ಸಂತತಿ ನೋಡಿ ಜಗತ್ತಿನಲ್ಲಿ ಅತಿ ಉನ್ನತ ಸ್ಥಾನದಲ್ಲಿರುವ ಜನಾಂಗ ಆಗಿದೆ. ಅದೇ ರೀತಿ ನಾವು ಕೂಡ ಇವತ್ತು ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಕರೆತಿದ್ದಾನೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಇದನ್ನು ನಾವು ವಾಕ್ಯಗಳನ್ನು ನಾನು ನಿಮಗೆ ವಾಕ್ಯಗಳ ಆಧಾರದಲ್ಲಿ ಹೇಳಿದ್ದೇನೆ. ಕೆಲವರು ಹೇಳ್ಬೋದು ಇದು ಏನು ಪ್ರಾಸ್ಪರಿಟಿ ಗಾಸ್ಪಲ್ ಅಂತ ಹೇಳಿ. ಏನು ವಾಕ್ಯದ ಆಧಾರ ಇದೆ, ದೇವರು ನಮ್ಮನ್ನು ಕರೆದದ್ದು. ಆದರೆ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಅನೇಕರು ದೇವರ ವಾಕ್ಯ ಏನು ಹೇಳ್ತಾರೆ? ಕ್ರಿಸ್ತನು ಏನು ಹೇಳಿದ್ದಾನೆ? ನನ್ನ ಕ್ರೂಜನ್ನು ಇಟ್ಕೊಂಡು ನೀವು ನನ್ನ ಬಳಿಗೆ ಬನ್ನಿರಿ, ನನ್ನನ್ನು ಹಿಂಬಾಲಿಸಿರಿ. ನಮಗೆ ಎಲ್ಲ ಕ್ರಿಸ್ತರಿಗೆ ಕಷ್ಟಗಳಿವೆ ಅಂತ ಹೇಳಿ. ನಾನು ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ. ಅಬ್ರಹಾಮನದು ಕೂಡ ನಾವು ಆಶೀರ್ವಾದ ನೋಡಿ. ಅಬ್ರಹಾಮನನ್ನು ಒಂದು ಅಲ್ಲಿ ವಾಕ್ಯ ನೋಡೋಣ ನಾವು. ಆದಿಕಾಂಡ 13ನೇ ವಾಕ್ಯ ನೋಡಿ. ನೋಡಿ ಅಲ್ಲಿ 13ನೇ ವಾಕ್ಯ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೂ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವ ಗುಡಾರ ಹಾಕಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದನಂತ ಹೇಳಿ. ನೋಡಿ, ಬಹು ಐಶ್ವರ್ಯವಂತನಂತ ಹೇಳಿ ದೇವರ ವಾಕ್ಯ ಏನು ಹೇಳ್ತದೆ? ಅಬ್ರಹಾಮನು ಬಹು ಐಶ್ವರ್ಯವಂತನು.
ಬೆಳ್ಳಿ ಬಂಗಾರ ಅವನೊಟ್ಟಿಗೆ ಇತ್ತಂತ ಹೇಳಿ. ಈಗ ದೇವರು ಅಬ್ರಹಾಮನನ್ನು ಕರೆದು ಆ ಪರಿಸ್ಥಿತಿಯಲ್ಲಿ ಬಿಟ್ಟಿದ್ದರೆ ಅಬ್ರಹಾಮನ್ ಏನಿತ್ತು, ನನ್ನ ದೇವರು ಯಾಕೆ ಕರೆದದ್ದಂತ ಹೇಳಿ ನೋಡಿ. ಅಬ್ರಹಾಮನ ಅಲ್ಲಿ ತನ್ನ ಊರು ತನ್ನ ಕುಟುಂಬವನ್ನು ಬಿಟ್ಟು ಬಂದಾಗ ಆ ಕಾಲದಲ್ಲಿ ಯೋಚಿಸಿ ಅವನಲ್ಲಿ ಯಾವ ರೀತಿಯಾಗಿ ಅವನ ಆಲೋಚನೆಗಳಿದ್ದವೋ ದೇವರಿಗೆ ಗೊತ್ತು. ಅಂದರೆ ಅಷ್ಟೊಂದು ಪರಿಸ್ಥಿತಿಯಲ್ಲಿ ಅವನು ದೇವರ ಆ ಒಂದು ಕರೆಯುವಿಕೆಗೆ ಆತನು ಒಳಗಾಗಿದ್ದರೆ ಅವನ ನಂಬಿಕೆ ಎಷ್ಟಿತ್ತಂತ ನಾವು ಯೋಚಿಸಬೇಕು. ಅದಕ್ಕಾಗಿ ಅವನು ನಂಬಿಕೆ ಪುರುಷ ಅಂತ ಹೇಳ್ತಾರೆ. ಅಷ್ಟು ದೃಢವಾದ ನಂಬಿಕೆ ಅವನಿಗೆ ದೇವರ ಮೇಲೆ ಇತ್ತು. ಈಗ ಅವನು ಆ ಊರನ್ನು ಬಿಟ್ಟು ಬಂದ ಮೇಲೆ ನೋಡಿ, ಇಲ್ಲಿಗ ಅವನು ಬಹು ಐಶ್ವರ್ಯವಂತನಂತ ಬರೆಯಲ್ಪಟ್ಟಿದೆ. ದೇವರು ಅಬ್ರಹಾಮನನ್ನು ಕರೆದು ಆತನನ್ನು ಆಶೀರ್ವದಿಸಿದನು. ಬಹು ಐಶ್ವರ್ಯವಂತನು, ಬೆಳ್ಳಿ ಬಂಗಾರ ಅವನೊಟ್ಟಲ್ಲಿಟ್ಟು, ದನ ಕರುಗಳು ನೋಡಿ, ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು ಅವನ ಹತ್ರ. ಅಲ್ಲಿ ನೀವು ಮುಂದೆ ನೋಡಿದರೆ ನಿಮಗೆ ತಿಳಿಯುತ್ತದೆ, ಆ ಊರುಗಳಲ್ಲಿ ಅವರಿಗೆ ಮೇಯಿಸಲಿಕ್ಕೆ ಸ್ಥಳ ಸಾಕಾಗದ್ರಿಂದ ಲೋಟನು ಮತ್ತು ಅವನು ಪ್ರತ್ಯೇಕವಾಗಿ ಬೇರ್ಪಟ್ಟರು. ಅವರ ಆಳುಗಳ ಮಧ್ಯದಲ್ಲಿ ಜಗಳ ಉಂಟಾಯ್ತಂತ ಹೇಳಿ. ಅಂದರೆ ಊರೇ ಸಾಕಾಗಲಿಲ್ಲ ಅವನಿಗಿರುವ ದನ ಕರುಗಳನ್ನು ಪಶುಗಳನ್ನು ಮೇಯಿಸಲಿಕ್ಕೆ ಅಷ್ಟು. ಯಾಕೆಂದರೆ ಆ ಸಮಯದಲ್ಲಿ ಒಬ್ಬನ ಶ್ರೀಮಂತಿಕೆ ದೊಡ್ಡ ದೊಡ್ಡ ಬಂಗ್ಲೆ ಕಾರುಗಳ ಮೇಲೆ ಆದರಲ್ಲ, ಪಶುಗಳ ಮೇಲೆ. ಎಷ್ಟು ಪಶುಗಳನ್ನು ಹೊಂದಿದ್ದಾನೆ, ಎಷ್ಟು ಒಂಟೆಗಳು ಅವನಲ್ಲಿವೆ, ಎಷ್ಟು ದನ ಕುರಿಗಳಿವೆ, ಅದರ ಆಧಾರದಲ್ಲಿ ಶ್ರೀಮಂತಿಕೆ ಇತ್ತು. ಶ್ರೀಮಂತಿಕೆಯನ್ನು ಮೌಲ್ಯಮಾಪನ ಮಾಡ್ತಿದ್ದರು. ಈಗ ಇಲ್ಲಿ ವಾಕ್ಯ ಏನು ಹೇಳ್ತದೆ, ಅವನು ಬಹು ಶ್ರೀಮಂತನಾಗಿದ್ದಾನಂತ ಹೇಳ್ತದೆ. ಆದ್ದರಿಂದ ದೇವರ ಕರೆಯುವಿಕೆನೇ ಆ ರೀತಿ. ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿರಲಿಕ್ಕೆ ಕರೆದಿದ್ದಾರೆ. ಆದರೆ ಕಷ್ಟಗಳಿಲ್ಲ ಅಂತ ಮಾತ್ರ ಎಲ್ಲಿ ಕೂಡ ಬರೆದಿಲ್ಲ. ಕಷ್ಟಗಳು ಉಂಟೇ ಉಂಟು. ನಾವು ಅದಕ್ಕೆ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದು ವಾಕ್ಯ ನೋಡೋಣ. ಪೇತ್ರನು ಬರೆದ ಮೊದಲ ಪತ್ರಿಕೆಗೆ ಹೋಗಿ ಅಲ್ಲಿ ನಮಗೆ ಸ್ಪಷ್ಟ ಪೇತ್ರನು ಹೇಳ್ತಾನೆ ನೋಡಿ, 1ನೇ ಅಧ್ಯಾಯ 6ರಿಂದ ನೋಡಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೇವೆ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಂತೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಆ ಕಷ್ಟಗಳಿಂದ ಶೋಧಿತವಾಗಿ ನೋಡಿ. ದೇವರು ನಮ್ಮ ನಂಬಿಕೆಯನ್ನು ಬೆಂಕಿಯಲ್ಲಿ ಬಂಗಾರ ಹಾಕಿ ಪರೀಕ್ಷೆ ಮಾಡಿದ ಹಾಗೆ ಪರೀಕ್ಷೆ ಮಾಡ್ತಾನಂತ ನಾವು ಸ್ಪಷ್ಟವಾಗಿ ತಿಳಿಯುತ್ತೇವೆ. ಈಗ ಅಬ್ರಹಾಮನು ಊರು ಬಿಟ್ಟು ಬಂದ ಕೂಡಲೇ ಅವನು ಶ್ರೀಮಂತನಾಗಲಿಲ್ಲ. ದೇವರು ಕೂಡ ಅವನನ್ನು ಕಷ್ಟದಲ್ಲಿ, ಅವನ ಹೆಂಡತಿಯನ್ನು ಅರಸನು ತಗೊಂಡೋದನು. ಅಲ್ಲಿ ಯುದ್ಧಗಳಿದ್ದವು, ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ಇತ್ತು. ಆದರೆ ಅಬ್ರಹಾಮನು ತನ್ನ ನಂಬಿಕೆಯನ್ನು ಕಳಕೊಳ್ಳಲಿಲ್ಲ. ಅವನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು ನೋಡಿ. ತನ್ನ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಲಿಕ್ಕೆ ದೇವರು ಹೇಳಿದರು. ಅದಕ್ಕೆ ಕೂಡ ಅವರು ಹಿಂದೇಟಾಗಲಿಲ್ಲ. ಅದಕ್ಕಾಗಿ ಅವನ ನಂಬಿಕೆ ಪುರುಷ. ಅಬ್ರಹಾಮನ ನಂಬಿಕೆ ಕೂಡ ಪರೀಕ್ಷಿಸಲ್ಪಟ್ಟಿತು. ಅದೇ ರೀತಿ ನಮ್ಮ ಎಲ್ಲರ ಪ್ರತಿಯೊಬ್ಬರ ನಂಬಿಕೆ ಪರೀಕ್ಷಿಸಲ್ಪಡುತ್ತದೆ. ಒಂದು ಕಷ್ಟ ಸಂಕಷ್ಟದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಒಳಗಾದಾಗ ನಮಗೆ ಕೂಡ ನಮ್ಮ ನಂಬಿಕೆ, ದೇವರು ನಮ್ಮ ನಂಬಿಕೆಯನ್ನು ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಅಂದರೆ ಏನು, ನಾವು ಆ ಸಮಯದಲ್ಲಿ ದೇವರನ್ನು ಬಿಟ್ಟು ಹಿಂಜಾರಿ ಹೋಗ್ತೇವಾ ಅಥವಾ ಗುಣಗುಟ್ಟುತ್ತೇವಾ? ಇದು ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ನೋಡಿ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮಗೆ ಬಹಳ ಜಾಗೃತಿಯಾಗಿ ನಾವು ಇರಬೇಕು. ಯಾವತ್ತೂ ದೇವರನ್ನು ಅಲ್ಲಗಳೆಯಬಾರದು. ನಂಬಿಕೆಯಲ್ಲಿ ದೇವರಲ್ಲಿ ಗಟ್ಟಿಯಾಗಿದ್ದರೆ ನೋಡಿ ದಾಟಿ ಬರ್ತೇವೆ. ಯಾಕೆ ಅಲ್ಲಿ ಆ ಬಂಗಾರವನ್ನು ಹೋಲಿಸಲಾಗಿದೆ? ಯಾಕೆಂದರೆ ಬೆಂಕಿಯಲ್ಲಿ ಹಾಕಿದ ಮೇಲೆ ಬಂಗಾರವು ಹೊಳೆಯುವಂಥದ್ದಾಗಿದೆ. ಅದೇ ರೀತಿಯಾಗಿ ನಮ್ಮ ಕಷ್ಟಗಳು ದಾಟಿ ಹೋದಾಗ ನಾವು ಕೂಡ ಆಶೀರ್ವಾದ ಹೊಂದುವವರಾಗ್ತೇವೆ. ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇದು ವಾಕ್ಯಗಳ ಆಧಾರದಲ್ಲಿ. ಇದೊಂದು ಕಷ್ಟಗಳಿಲ್ಲ ಅಂತ ಇಲ್ಲ. ನಾವು ದೇವಜನರು ಒಂದು ವ್ಯಾಪಾರ ಮಾಡಬೇಕಾದ್ರೆ, ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ, ಒಂದು ಕಾರ್ಯ ಮಾಡಬೇಕಾದ್ರೆ ನಮಗಿರುವ ಅಡೆತಡೆಗಳು ಎಷ್ಟು ಅಂತ ಲೆಕ್ಕ ಹಾಕಿ ನಾವು ಸರಿಯಾಗಿ GST ಕಟ್ಟಬೇಕು,
ಸರ್ಕಾರದ ತೆರಿಗೆ ಸರಿಯಾಗಿ ನಾವು ಪಾವತಿಸಬೇಕು. ಇಲ್ಲದ್ರೆ ನಮ್ಮನ್ನು ದೇವರ ಆಶೀರ್ವಾದ ಮಾಡೋ ದೇವರಲ್ಲ. ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲ ನಾವು ಸರಿಯಾಗಿ ಪಾವತಿಸಿ ನಾವು ವ್ಯಾಪಾರ ಮಾಡಬೇಕಾಗ್ತದೆ. ಲೌಕಿಕ ರೀತಿಯಲ್ಲಿ ನೀವು ನೋಡಿದರೆ ಇದು ಅಸಾಧ್ಯ. ಯಾಕೆಂದರೆ ಯಾರು ಕೂಡ ಸರಿಯಾಗಿ ಕಟ್ಟುವವರಿಲ್ಲ. ಅವರೊಟ್ಟಿಗೆ ನಾವು ವ್ಯಾಪಾರಕ್ಕೆ ಮಾಡಬೇಕಾದ್ರೆ ಹೇಗೆ ಸಾಧ್ಯ ನಮಗೆ? ಆದರೆ ದೇವರಿಗೆ ಸಾಧ್ಯ. ನಾವು ಇದನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಈ ಆಲೋಚನೆಗಳಲ್ಲಿ ಗಟ್ಟಿಯಾಗಿ ನಿಂತಾಗ ದೇವರ ದೃಷ್ಟಿಯಲ್ಲಿ ಆತನಿಗೆ ವಿಧೇಯರಾಗುವುದು. ಅಂದರೆ ಏನು? ದೇವರ ವಾಕ್ಯ ಏನು ಹೇಳ್ತದೆ? ರಾಜನಿಗೆ ಕೊಡುವುದು ರಾಜನಿಗೆ ಕೊಡು, ದೇವರಿಗೆ ಕೊಡುವುದನ್ನು ದೇವರಿಗೆ ಕೊಡು ಅಂತ ಹೇಳಿ ತಿಳಿಯುತ್ತಲ್ಲ. ಆದ್ದರಿಂದ ರಾಜನಿಗೆ ಕೊಡುವುದು ಬಿಟ್ಟು ಬಿಡು ಅಂತ ಎಲ್ಲಿ ಕೂಡ ಬರೆದಿಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನು ಪಾವತಿಸಬೇಕು ಅದನ್ನು ನಿಯತ್ತಲ್ಲಿ ಪಾವತಿಸಿ ನಾವು ವ್ಯಾಪಾರ ಮಾಡಬೇಕಾಗುತ್ತೆ. ಇದು ಭಾಳ ಕಷ್ಟ ಸಮಯ. ಇದು ನಮ್ಮ ಆಲೋಚನೆಯಲ್ಲಿ ನೋಡಿದರೂ ಕೂಡ ಅಯ್ಯೋ ಹೇಗೆ ಸಾಧ್ಯ ಅಂತ ನಮಗೆ ಅನಿಸ್ತದೆ. ಆದರೆ ಒಂದು ವಿಷಯ ಮಾತ್ರ, ನಮ್ಮನ್ನು ಆಶೀರ್ವದಿಸುವ ದೇವರು ಅವನಿಗೆ ಅಸಾಧ್ಯವಾದ ಯಾವುದಿಲ್ಲ. ಇದನ್ನು ನಾವು ಗಟ್ಟಿನಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ನೋಡಿ, ಅದು 91ನೇ ಕೀರ್ತನೆ ನಾವು ನೋಡಿದಾಗ ಏನು ಮಾಡ್ತೇವೆ ಅಲ್ಲಿ? ನಾನು ಇಕ್ಕಟ್ಟಿನ ಸಮಯದಲ್ಲಿ ನಾನು ನಿನ್ನ ಸಂಗಡವಿದ್ದು ನಿನ್ನನ್ನು ಆಶೀರ್ವದಿಸುವೆನು. ಇಕ್ಕಟ್ಟಿನಲ್ಲಿ ಆತನು ಕೈ ಬಿಡುವ ದೇವರಲ್ಲ. ನಮಗೆ ಪರಿಸ್ಥಿತಿ ಇಕ್ಕಟ್ಟಾಗಿ ಕಂಡಿರಬಹುದು, ಆದರೆ ದೇವರು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸುವವನಾಗಿದ್ದಾನೆ. ಇದು ಕಷ್ಟಗಳು, ಕಷ್ಟ ಇಲ್ಲ ಅಂತ ನಾವು ಹೇಳೋದಿಲ್ಲ. ಲೌಕಿಕ ರೀತಿಯಲ್ಲಿ ನೋಡಿದರೆ ಇದು ಬಹಳ ಕಷ್ಟಕರ ಸಂಗತಿಗಳು. ಆದರೂ ಕೂಡ ನಾವು ನಂಬಿಕೆಯಿಂದ ನಡೆಯುವವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ಅದಕ್ಕಾಗಿ ಇದನ್ನು ಒಂದು ದಾಟಿ ಬರಬೇಕು. ಈ ಪರಿಸ್ಥಿತಿಯನ್ನು ದಾಟಿ ಬಂದಾಗ ನಮ್ಮ ವ್ಯಾಪಾರ, ನಮ್ಮ ಅಭಿವೃದ್ಧಿ ನಾವು ಕಾಣ್ತೇವೆ. ಆದ್ದರಿಂದ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಅಬ್ರಹಾಮನನ್ನು ಕರೆದು ಆಶೀರ್ವದಿಸುವ ದೇವರು, ಯೋಸೇಫನನ್ನು ಗುಲಾಮತನದಿಂದ ಒಂದು ಪ್ರಧಾನಿಯ ಪಟ್ಟದಲ್ಲಿ ಕೂರಿಸಿದ ದೇವರು, ದಾವೀದನನ್ನು ಕುರಿಕಾಯುವನಿಂದ ಅರಸನ ಪಟ್ಟದಲ್ಲಿ ಕೂರಿಸಿದ ದೇವರು, ರುತ್ತಳನ್ನು ಕೂಡ ಅದೇ ರೀತಿಯಾಗಿ ಅನೇಕ ನಾವು ದೇವರ ವಾಕ್ಯದಲ್ಲಿ ನೋಡಿದರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಈ ಸಂಗತಿಗಳು ನಮಗೆ ಯಾಕೆ ಬರೆಯಲ್ಪಟ್ಟಿವೆ? ನಮ್ಮ ದೇವರು ಅದ್ಭುತ ಮಾಡುವ ದೇವರು. ನಮ್ಮ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಮ್ಮ ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಲಿಕ್ಕೆ ಕರೆದ ದೇವರು. ಈ ಸಂಗತಿಗಳಿಂದ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿದ್ದು ನಾವು ಇರಬೇಕು. ಮತ್ತು ಇನ್ನೊಂದು ಸಂಗತಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ, ನಮ್ಮ ವಿಷಯದಲ್ಲಿ ದೇವರಿಗೆ ಎಲ್ಲ ಗೊತ್ತಿದೆ. ನಾವು ಶ್ರೀಮಂತರಾದಾಗ ಏನಾಗ್ತೇವೆ, ಬಡವರಿದ್ದಾಗ ಏನಾಗ್ತೇವೆ, ನಮಗೆ ಏನು ಸಿಕ್ಕಿದಾಗ ಹೇಗೆ ಆಗ್ತೇವೆ, ಎಲ್ಲ ದೇವರಿಗೆ ಗೊತ್ತುಂಟು. ಆದ್ದರಿಂದ ದೇವರು ನಮ್ಮ ಆತ್ಮವನ್ನು ನಷ್ಟ ಆಗುವ ರೀತಿಯಲ್ಲಿ ನಮ್ಮನ್ನು ಯಾವತ್ತೂ ಆಶೀರ್ವದಿಸುವುದಿಲ್ಲ. ದೇವರ ದೃಷ್ಟಿಯಲ್ಲಿ ನಮ್ಮ ಆತ್ಮವು ಬಹಳ ಅಮೂಲ್ಯವಾದದ್ದು. ಮತ್ತೆ ಲೌಕಿಕ ಆಶೀರ್ವಾದಗಳು ಎರಡನೇದ್ದು. ಲೌಕಿಕ ಆಶೀರ್ವಾದಗಳು ಕೊಟ್ಟು ದೇವರು ನಮ್ಮ ಆತ್ಮವನ್ನು ನಷ್ಟಪಡುವ ರೀತಿಯಲ್ಲಿ ಎಂದಿಗೂ ಕೈ ಬಿಡುವುದಿಲ್ಲ. ಯಾಕೆಂದರೆ ಆತ್ಮ ಬಹಳ ಮುಖ್ಯ. ಆದ್ದರಿಂದ ನಾವು ಅನೇಕ ಬಾರಿ ನಮಗೆ ಕೆಲವು ಸಂಗತಿಗಳಿಂದ ನಾವು ವಂಚಿತರಾಗಿರ್ಬೋದು. ಆದರೆ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ದೇವರು ಏನು ಮಾಡಿದರೂ ನಮ್ಮ ಒಳ್ಳೆತನಕ್ಕೆ ಮಾಡುವ ದೇವರಾಗಿದ್ದಾರೆ ಅಂತ ಹೇಳಿ. ಯಾಕೆಂದರೆ ಆ ಸಂಗತಿಗಳು ನಾವು ಹತೋಟಿಯಲ್ಲಿಟ್ಟು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವುದಿಲ್ಲ. ಭಾಳ ಅಗತ್ಯವಾಗಿ. ಅದಕ್ಕಾಗಿ ವಾಕ್ಯದ ಜ್ಞಾನದಲ್ಲಿ ನಾವು ಬೆಳೀಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ವಾಕ್ಯದ ಜ್ಞಾನದಲ್ಲಿ ನಾವು ಬೆಳಿಬೇಕು. ಅಂದರೆ ಏನು? ದೇವರು ನಮಗೆ ನೀಡಿದ ಆಶೀರ್ವಾದಗಳನ್ನು ನಾವು ಹೇಗೆ ದೇವರ ಮಹಿಮೆಗೆ ಉಪಯೋಗಿಸ್ತೇವೆ ಅಂತ ಹೇಳಿ, ನಮ್ಮ ಮೋಜು ಮಸ್ತಿಗೆ ಅಲ್ಲ. ಯಾಕೆಂದರೆ ಪವಿತ್ರ ಆತ್ಮನ ಒಂದು ಗುಣ ಸರಳ ಜೀವನ. ನಾವು ಪ್ರತಿಯೊಬ್ಬರೂ ಬಹಳ ಸರಳ ಜೀವನ ನಡೆಸುವವರಾಗಬೇಕು. ದೇವರು ನಮಗೆ ಇಟ್ಟದರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಆ ಪರಿಸ್ಥಿತಿ. ಇನ್ನೊಂದು, ನಾವು ದೇವಜನರನ್ನು ನಮ್ಮಂತೆ ಅವರನ್ನು ಪ್ರೀತಿಸುವವರಾಗಬೇಕು. ಅವರ ಕಷ್ಟಗಳಲ್ಲಿ ನಾವು, ದೇವರು ನಮಗೆ ನೀಡಿದ ಆಶೀರ್ವಾದಗಳು, ಅವರ ಕಷ್ಟದಲ್ಲಿ ನಾವು ಅವರಿಗೆ ಆಶೀರ್ವಾದದಾಯಕವಾಗಿ, ಅಥವಾ ನಾವು ಕೂಡ ಅವರ ಕಷ್ಟದಲ್ಲಿ ಆ ಕಷ್ಟಗಳನ್ನು ಸ್ವಲ್ಪ ಹೊತ್ತುಕೊಳ್ಳೋರು ಆಗಬೇಕು. ಆದ್ದರಿಂದ ಎಲ್ಲ ಸಂಗತಿಗಳು ನಮಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಈ ಸಂಗತಿಗಳನ್ನು ನಾವು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು, ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ದೇವರು ನಮ್ಮನ್ನು ಕಾಪಾಡುವ ದೇವರು.
ಬೇಕಾದರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಯೆಶಾಯನ ಪ್ರವಾದನೆ ನೋಡಿ, ಅಲ್ಲಿ ಇಸ್ರೇಲ್ ಜನರ ವಿಷಯದಲ್ಲಿ ಯೆಶಾಯನ ಪ್ರವಾದನೆ ದೇವರು ಏನು ಹೇಳ್ತದೆ ನೋಡಿ. ಯೆಶಾಯನ ಪ್ರವಾದನೆ 40ನೇ ಅಧ್ಯಾಯ 31ನೇ ವಾಕ್ಯ ನೋಡಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿದರು, ದಣಿಯರು, ನಡೆದು ಬಳಲರು. ನೋಡಿ, ಯೆಹೋವನನ್ನು ನಿರೀಕ್ಷಿಸಿಕೊಳ್ಳುವವರು, ನಾವು ಯಾವತ್ತೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ನಿರೀಕ್ಷೆ ಇಟ್ಟುಕೊಂಡು ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರಂತ ಇಲ್ಲಿ ಯೆಶಾಯನ ಪ್ರವಾದನೆಯಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ಹೇಳ್ತಾರೆ. ಯೆಶಾಯನ ಏನು ಹೇಳ್ತಾನೆ? ಹೊಸ ಬಲವನ್ನು ಹೊಂದುತ್ತಾನೆ ದೇವರು. ಇಲ್ಲಿ ಇಸ್ರೇಲ್ ಕೂಡ ವಾಗ್ದಾನೇನು? ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು. ಹದ್ದು ಏನು? ಆಕಾಶದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಅದು ಹಾರಾಡುವ ಹಕ್ಕಿಯಾಗಿದೆ. ಅದೇ ರೀತಿ ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡುವನಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಮ್ಮನ್ನು ದೇವರು ಕೈ ಬಿಡುವ ದೇವರೇ ಅಲ್ಲ. ಈ ವಾಕ್ಯಗಳ ಮೂಲಕ ನಾವು ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ದೇವರು ನಮ್ಮನ್ನು ಒಂದು ಅದ್ಭುತ ಯೋಜನೆಯಲ್ಲಿ ನಮ್ಮನ್ನು ಒಳಪಡಿಸುವ ದೇವರಾಗಿದ್ದಾರೆ. ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇರಿಸಲಿಕ್ಕೆ ಕರೆದ ದೇವರಾಗಿದ್ದಾರೆ. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. 31ನೇ ಅಧ್ಯಾಯ ಅಲ್ಲಿ 8ನೇ ವಾಕ್ಯ ನೋಡಿ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ನೋಡಿ, ಇದೆಲ್ಲ ವಾಕ್ಯಗಳು ನಮಗೆ ಎಂಥ ಪರಿಸ್ಥಿತಿ ಇರಲಿ, ನಮಗೆ ವಿರೋಧಿಗಳು ಯಾವತ್ತೂ ನಮ್ಮ ಎದುರು ಇರಲಿ, ನಾವು ಈ ವಾಕ್ಯಗಳ ಮೂಲಕ ಗಟ್ಟಿಯಾಗಿರಬೇಕು. ನಮ್ಮನ್ನು ಎಂದಿಗೂ ಅಪಚಯಕ್ಕೆ ಒಳಪಡಿಸುವುದಿಲ್ಲ. ನಾನು ಅದ್ಭುತವಾದನ್ನು ನಮ್ಮ ಒಂದು ಸಾಕ್ಷಿಯಾಗಿ ನಾವು ಹೇಳ್ಬೋದು. ನಮ್ಮ ಜೀವಿತದಲ್ಲಿ ಎಷ್ಟು ವಿರೋಧಿಗಳು ಇದ್ದರೂ ಕೂಡ ದೇವರು ನಮಗೆ ಯಾವತ್ತೂ ಅಪಜಯಕ್ಕೆ ಒಳಪಡಿಸಲಿಲ್ಲ. ಎಲ್ಲ ಸಂಗತಿಗಳಿಗೆ ದೇವರು ನಮಗೆ ಜಯ ಕೊಟ್ಟಿದ್ದಾರೆ. ತಡ ಆಗಿರ್ಬೋದು, ಆದರೆ ಜಯ ನಿಶ್ಚಯ. ನಮ್ಗೆ ಗೊತ್ತಾಗ ದೇವರ ಸಮಯಗಳು ಉಂಟು. ಆ ಸಮಯ ಬಂದಾಗ ಆ ಜಯ ನಾವು ಯೋಚಿಸುವುದಕ್ಕಿಂತ ಅದ್ಭುತವಾಗಿರ್ತದೆ. ಅದು ನಮಗೆ ಅರ್ಥ ಆಗೋದಿಲ್ಲ. ನಾವು ಒಂದು ರಸ್ತೆ ವಿಷಯದಲ್ಲಿ ನಮಗೆ ಅಲ್ಲಿ ಹೋಗ್ಲಿಕ್ಕೆ ರಸ್ತೆ ಇದ್ದರೆ ಸಾಕಂತ ಹೇಳಿ ದೇವರು ಎಂಥ ಜಯ ಕೊಟ್ಟರಂದರೆ ಕಾಂಕ್ರೀಟ್ ಹಾಕಿ ಒಳ್ಳೆಯ ರಸ್ತೆಯನ್ನು ಏರ್ಪಡಿಸಿಕೊಟ್ರು. ಅಂಥ ದೇವರು ನಮ್ಮ ದೇವರು. ಆದ್ದರಿಂದ ಈ ಎಲ್ಲ ಸಂಗತಿಗಳಲ್ಲಿ ನಾವು ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಎಲ್ಲ ವಾಕ್ಯಗಳು ನಾವು ನೋಡಿ, ಯೆಶಾಯನ ಪ್ರವಾದನೆ 41ನೇ ಅಧ್ಯಾಯ 10ನೇ ವಾಕ್ಯ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ನೀವು ಓದಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಳ್ಳಿ. ನೋಡಿ, ದೇವರು ಅಬ್ರಹಾಮನು ಕರೆದ ದೇವರು, ಅಬ್ರಹಾಮನನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಕೂಡ ಆಶೀರ್ವದಿಸುವ ದೇವರು. ಯಾಕೆ? ನಾವು ಕ್ರಿಸ್ತನ ಮೂಲಕ ನಾವು ಕೂಡ ಆತನ ಸಂತತಿಯವರಾಗಿದ್ದೇವೆ. ನಾವು ನೋಡಿ, ಅಲ್ಲಿ ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡಿದ್ದೆವು, ಇದನ್ನು ನಾವು ಧ್ಯಾನಿಸಿದ್ದೇವೆ. ಆದರೆ ಒಂದು ಸಾರಿ ನಾವು ನೋಡೋಣ, ಈ ವಾಕ್ಯಗಳು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಯೆಹೋಶುವನ ಪುಸ್ತಕಕ್ಕೆ ಹೋಗಿ ನೋಡಿ, 1ನೇ ಅಧ್ಯಾಯ 8 ಮತ್ತು 9 ವಾಕ್ಯ ನೋಡಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ನೋಡಿ, ಈ ವಾಕ್ಯಗಳನ್ನು ಗಟ್ಟಿಯಾಗಿ ನಾವು ಆ ಯೆಹೋಶುವನಿಗೆ ಈ ಒಂದು ವಾಗ್ದಾನ ಕೊಟ್ಟ ದೇವರು ನಮ್ಮ ದೇವರು ಕೂಡ ಅದೇ ದೇವರು. ನಮ್ಮ ದೇವರು ಬದಲಾಗದ ದೇವರಲ್ಲ, ಬದಲಾಗುವ ದೇವರಲ್ಲ, ಬದಲಾಗದ ದೇವರು. ಇವತ್ತು ಆದಿಯಲ್ಲಿ, ಇವತ್ತು ನಾಳೆ ಎಲ್ಲ ಸಮಯದಲ್ಲಿ ಇರುವಾತ ಅದೇ ವಾಗ್ದಾನಗಳು ನಮ್ಮದಾಗಿಸಿಕೊಳ್ಳೋಣ. ನೋಡಿ, ಯೆಹೋಶುವನಿಗೆ ದೇವರು ಹೇಳಿದ ವಾಗ್ದಾನಗಳು ಏನು ನೋಡಿ. ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ,
ದೇವರ ವಾಕ್ಯಗಳನ್ನು ನಾವು ಗಟ್ಟಿಯಾಗಿ ಮನಸ್ಸಲ್ಲಿ ಹೇಳೋಣ. ಯಾಕೆ? ಆಗ ನಮಗೆ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗ್ತದೆ. ನೋಡಿ, ಈ ವಾಕ್ಯಗಳನ್ನ ಒಂದ್ಸಲ ನಾವು ನೋಡಿದೆವು. ಯಾಕೆ? ನಮ್ಮ ಮನಸ್ಸಿನಲ್ಲಿ ಆ ಹೊಸ ಪುನರ್ಜೀವ, ಹೊಸ ಸೃಷ್ಟಿ ಆಗಲಿಕ್ಕೆ, ಅಥವಾ ಅದನ್ನು ಹೊಸತುಪಡಿಸಲಿಕ್ಕೆ ಮನಸ್ಸನ್ನು, ಮಿದುಳನ್ನು ನಾವು ಹೇಗೆ ದೇವರ ವಾಕ್ಯಗಳನ್ನು ಧ್ಯಾನಿಸುವುದಂತ ನೋಡಿದೆವು. ಕೃತಾರ್ಥನಾಗುವಿ, ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು. ನೋಡಿ, ದೇವರು ನಮಗೆ ತನ್ನ ವಾಕ್ಯಗಳ ಮೂಲಕ ಏನು ಆಜ್ಞಾಪಿಸುತ್ತಾನ ಅದಕ್ಕೆ ಸ್ಥಿರಚಿತ್ತರಾಗಬೇಕು, ನಾವು ವಿಧೇಯರಾಗಬೇಕು. ಅದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ. ನಮಗೆ ದೇವರ ಆಜ್ಞೆಗಳಿಗೆ ನಮಗೆ ವಿಧೇಯರಾಗಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲ ಪ್ರಾರ್ಥನೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಆದರೆ ನಮ್ಮ ವಾಕ್ಯದಲ್ಲಿ ಕೆಲವು ನಮಗೆ ನೋಡಿ, ನಾವು ಅನ್ಯರಾಗಿ ಅಲ್ಲ, ನಮಗೆ ದೇವರು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಆಜ್ಞೆಗಳು ಕೊಟ್ಟಿವೆ. ನಾವು ಇತರರಾಗಿ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಅನೇಕ ರೆಸ್ಟ್ರಿಕ್ಷನ್ ಅಂತ ಹೇಳ್ತೇವೆ. ನಮಗೆ ದೇವರು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಅಂತ ತನ್ನ ವಾಕ್ಯದ ಮೂಲಕ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದಾನೆ. ಇನ್ನೊಂದು, ಆ ವಾಕ್ಯಗಳ ಆಧಾರದಲ್ಲಿ ನಮಗೆ ಯಾರೋ ಹೇಳಿರ್ಬೋದು, ಅದನ್ನು ನಾವು ಗಟ್ಟಿಯಾಗಿ ಅದಕ್ಕೆ ವಿಧೇಯರಾಗೋದು ಭಾಳ ಅಗತ್ಯ. ದೇವರು ಅವಿಧೇಯಕ್ಕೆ ಯಾವತ್ತೂ ಮೆಚ್ಚುವುದಿಲ್ಲ. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ದೇವರ ದೃಷ್ಟಿಯಲ್ಲಿ ವಿಧೇಯತ್ವ ಅಷ್ಟು. ನೋಡಿ, ಅಲ್ಲಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಲೂ ಕಳವಳಗೊಳ್ಳಬೇಡ, ಭಯಪಡುವುದಲ್ಲ. ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಧೈರ್ಯದಿಂದಿರು. ನೀನು ಹೋಗೋಲೆಲ್ಲ ದೇವರು ನಿನ್ನ ಸಂಗಡ ಇರ್ತಾರೆ. ಅದೇ ದೇವರು ನಮ್ಮ ಸಂಗಡ ಕೂಡ ಇರ್ತಾರೆ. ಯಾವತ್ತೂ ನಮ್ಮನ್ನು ಕೈ ಬಿಡೋ ದೇವರಲ್ಲ. ಇದನ್ನು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಇನ್ನೊಂದು ಬಹಳ ಅಗತ್ಯ, ಹೊಸ ಒಡಂಬಡಿಕೆಯಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಬರೆದಿಡಬೇಕಾದ ವಾಕ್ಯ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 13ನೇ ವಾಕ್ಯ ನೋಡಿ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿ, ಅದು ಇಂಗ್ಲಿಷ್ ಭಾಷಾಂತರದಲ್ಲಿ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಅಂದರೆ, ಅದನ್ನು ಆ ಭಾಷಾಂತರದಲ್ಲಿ ನಾವು ನೋಡಿದರೆ, ನಾವು ಕ್ರಿಸ್ತನ ಮೂಲಕ ನಾವು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಕ್ರಿಸ್ತನ ಮೂಲಕ, ಥ್ರೂ ಕ್ರೈಸ್ಟ್ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಇಲ್ಲಿ ನೋಡಿ, ಇಲ್ಲಿ ಭಾಷಾಂತರ ಸ್ವಲ್ಪ ವ್ಯತ್ಯಾಸದ, ಅದರ ಅರ್ಥ ಅದೇ ಬರುತ್ತದೆ. ಏನುಂಟು? ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು, ಯಾರು? ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ. ಈ ವಾಕ್ಯವನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳು. ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಯಾಕೆಂದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ನಮ್ಮಲ್ಲಿ ವಾಸವಾಗುವವನು ಕ್ರಿಸ್ತನು ಆತ್ಮನ ಮೂಲಕ ನಮ್ಮಲ್ಲಿದ್ದಾನೆ. ಆತನು ಕಾರ್ಯ ನಡೆಸುವುದು ನಾವಲ್ಲ. ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಹೊಸಬರಾಗಿದ್ದೇವೆ. ಆದ್ದರಿಂದ ಎಲ್ಲದಕ್ಕೆ ನಾವು ಮಾಡೋಲಿಕ್ಕೆ ಶಕ್ತರಾಗಿದ್ದೇವೆ. ನಮಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ಆದ್ದರಿಂದ ನಾವು ಧೈರ್ಯದಿಂದ ಇದ್ದು ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಈ ವಾಕ್ಯಗಳು ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿಟ್ಟುಕೊಂಡಿರಬೇಕು. ಕ್ರಿಸ್ತನ ಮೂಲಕ ನಾನು ಏನು ಬೇಕಾದರೂ ಮಾಡ್ತೇನೆ. ಈಗ ನಾವು ಹಳೆಯ ಸ್ವಭಾವದವನಲ್ಲ. ನಾನು ಹಳೆಯ ಸ್ವಭಾವದಲ್ಲಿ ಶೋಧನೆಗೆ ಬಿದ್ದು ಹೋದವನು. ಆದರೆ ಈಗ ನಾನು ಆ ಶೋಧನೆಯನ್ನು ಜಯಿಸಲಿಕ್ಕೆ ಕ್ರಿಸ್ತನ ಮೂಲಕ ನನಗೆ ಶಕ್ತಿ ಇದೆ ಎಂಬ ಆ ಆಲೋಚನೆ, ಆ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದ್ದರೆ ಶೋಧನೆಗಳನ್ನು ಜಯಿಸಲಿಕ್ಕೆ ನಮಗೆ ಒಂದು ಅದ್ಭುತ ಸಾಧನ ಆಗ್ತದೆ. ನಾವು ಈಗ ಸಾಧ್ಯ ಇಲ್ಲ ಎಂಬ ಮಾತು ಬರಲೇಬಾರದು ನಮಗೆ. ಯಾಕೆಂದರೆ ದೇವರ ವಾಕ್ಯ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಏನು? ನಮಗೆ ಸಹಿಸಲಾಗದ ಶೋಧನೆಯನ್ನು ಎಂದಿಗೂ ಆತನು ಬಿಡುವುದಿಲ್ಲ. ಶೋಧಿಸುವಾಗ, ಶೋಧನೆ ಬಂದಾಗ ನಮಗೆ ಅದಕ್ಕೆ ತಪ್ಪಿಸಿಕೊಳ್ಳುವ ದಾರಿಯನ್ನು ಸಿದ್ಧ ಮಾಡ್ತಾನೆ ಅಂತ ಹೇಳಿ. ನಮಗೆ ಯಾವುದೇ ಶೋಧನೆಗಳು ಬರಲಿ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆಗ ಅದನ್ನು ತಪ್ಪಿಸಿಕೊಳ್ಳುವ ದಾರಿ ಅಲ್ಲೇ ಇರ್ತದೆ. ಮೊದಲು ನಾವು ದಾರಿ ನೋಡಬೇಕು. ನೋಡಿ, ಯೋಸೇಫನಿಗೆ ಪೊತಿಫರನ ಹೆಂಡತಿ ವ್ಯಭಿಚಾರಕ್ಕೆ ಬಲಾತ್ಕಾರ ಮಾಡಿದಾಗ ಆತನು ಮಾಡಿದ ಕೆಲಸ ಏನು? ಒಂದೇ ಕ್ಷಣ ಆತನು ಅಲ್ಲಿ ನಿಲ್ಲಿಲ್ಲ, ಓಡಿ ಹೋದನು. ಅಲ್ಲಿ ನಿಂತು ಆತನು ಯೋಚನೆ ಮಾಡಲಿಲ್ಲ ಏನು ಮಾಡುವುದು ಅಂತ ಹೇಳಿ. ಕೂಡಲೇ ಅದೇ ರೀತಿಯಾಗಿ
ನಮಗೆ ಈ ಶೋಧನೆಗಳು ಬಂದಾಗ ದೇವರು ನಮಗೆ ಅಲ್ಲಿ ಒಂದು ದಾರಿಯನ್ನು ಸಿದ್ಧ ಮಾಡ್ತಾರೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ಸಂಗತಿಗಳಿಂದ ನಾವು ಓಡಿ ಹೋಗ್ಬೇಕು. ಇದೇ ನಾವು ಶೋಧನೆಯನ್ನು ಜಯಿಸುವ ದೊಡ್ಡ ಕಾರ್ಯಗಳು. ಮೊಬೈಲ್ ಯಾವುದೇ ಕೆಟ್ಟ ಸಂಗತಿ ನಮಗೆ ಪಾಪಕ್ಕೆ ಒಳಪಡಿಸುವುದಾದರೆ ಅದನ್ನು ಆವಾಗಲೇ ಅದರಿಂದ ನಾವು ಬಿಡುಗಡೆ ಹೊಂದಬೇಕು. ನಾವು ದೇವರ ವಾಕ್ಯದ ಧ್ಯಾನ, ಪ್ರಾರ್ಥನೆ ಅಥವಾ ದೇವರ ಹಾಡುಗಳನ್ನು ಕೇಳುವ ಈ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸಬೇಕು. ಆಗ ನಾವು ಶೋಧನೆಗೆ ಜಯಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ. ನಾವು ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲು ಶಕ್ತರಾಗಿದ್ದೇವೆ. ಈ ಎಲ್ಲ ವಾಕ್ಯಗಳನ್ನು ನಾವು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡಾಗ ನಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಎಲ್ಲವನ್ನು ಸಾಧ್ಯ ಮಾಡುವ ದೇವರು ನಮ್ಮ ಸಂಗಡ ಇದ್ದಾರೆ. ನಾವು ಕ್ರಿಸ್ತನ ಮೂಲಕ ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ಯಾಕೆ? ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮಲ್ಲಿ ತನ್ನ ಆತ್ಮನನ್ನು ಇಟ್ಟು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ತಿಳಿತಲ್ಲ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ವಾಕ್ಯ ನೋಡ್ತೇವೆ. ಸುವಾರ್ತೆಯನ್ನು ಕೇಳಿದಾಗ ನಂಬಿಕೆ ಇಟ್ಟವರಾದ ನೀವು ಪವಿತ್ರ ಆತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ಬಹಳ ಸ್ಪಷ್ಟವಾಗಿ ಈಗ ನಮ್ಮಲ್ಲಿ ಕಾರ್ಯ ಮಾಡುವ ಆತನು ಪವಿತ್ರ ಆತ್ಮ. ಆದ್ದರಿಂದ ನಾವು ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ. ಎಲ್ಲ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುವಂತೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ಇನ್ನೂ ಅನೇಕ ವಾಕ್ಯಗಳಿವೆ. ವಾಗ್ದಾನಕ್ಕೆ ನಾವು ಹುಡುಕಿದರೆ ಎಷ್ಟು ಕೂಡ ವಾಗ್ದಾನಗಳಿಗೆ ವಾಕ್ಯ ಇದೆ. ಈ ವಾಕ್ಯಗಳು ಗಟ್ಟಿಯಾಗಿ ನಮ್ಮದಾಗಿಸಿಕೊಳ್ಳೋಣ. ಈ ವಾಕ್ಯಗಳಲ್ಲಿ ನಾವು ನೆಲೆಗೊಂಡಾನ, ಆಗ ನಮ್ಮ ನಂಬಿಕೆ ಬಲ ಹೊಂದುತ್ತದೆ. ನಮ್ಮ ಜೀವನ ಒಂದು ಪರಿವರ್ತನೆ ಆಗ್ತದೆ. ದೇವರು ಒಂದು ಸಾಕ್ಷಿಯಾಗಿ ನಮ್ಮನ್ನು ನೆಲೆಗೊಳಿಸ್ತಾನೆ. ಈಗ ನೋಡಿ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಪ್ರತಿಯೊಂದು ಕಾರ್ಯಗಳನ್ನು ತನ್ನ ನಾಮ ಮಹಿಮೆಗಾಗಿ ಮಾಡುವವನಾಗಿದ್ದಾನೆ. ಒಂದು ವಾಕ್ಯ ನೋಡಿ, ಸಾಮ್ಯೇಲನ 1ನೇ ಪುಸ್ತಕ 12ನೇ ಅಧ್ಯಾಯ 22ನೇ ವಾಕ್ಯ ನೋಡಿ. ಅಲ್ಲಿ ಯೆಹೋವನ ದಯದಿಂದ ನಿಮ್ಮನ್ನು ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ನೋಡಿ, ಇಲ್ಲಿ ಸಾಮ್ಯೇಲನು ಇಸ್ರಾಯೇಲರಿಗೆ ಏನು ಹೇಳ್ತಾನೆ? ಇಸ್ರಾಯೇಲನ್ನು ತನ್ನ ಸ್ವಕೀಯ ಜನವಾಗಿ ಆತನು ಆರಿಸಿಕೊಂಡಿದ್ದಾನೆ. ತನ್ನ ನಾಮದ ಮಹಿಮೆಗೋಸ್ಕರ ಅವರನ್ನು ಕೈ ಬಿಡುವುದೇ ಇಲ್ಲ ಅಂತ ಹೇಳಿ. ಈಗ ನಾವು ಕೂಡ ಈಗ ಆತ್ಮಿಕ ಇಸ್ರಾಯೇಲರು, ಕ್ರಿಸ್ತನ ಮೂಲಕ ನಾವು ಕೂಡ ಅಬ್ರಹಾಮನ ಸಂತತಿ ಆಗಿದ್ದೇವೆ. ದೇವರು ನಮ್ಮನ್ನು ತನ್ನ ಮಕ್ಕಳೆಂದು, ತನ್ನ ಪ್ರಜೆಯೆಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈಗ ದೇವರು ತನ್ನ ನಾಮ ಮಹಿಮೆಗೋಸ್ಕರ ಆತನ ನಾಮಕ್ಕೆ ಕಳಂಕ ಬರಬಾರದು, ಆತನ ನಾಮವು ಅನ್ಯರ ಬಾಯಲ್ಲಿ ದೂಷಿಸಲ್ಪಡಬಾರದು ಅಂತ ಹೇಳಿ ಆತನು ನಮ್ಮನ್ನು ಸದಾ ಕಾಪಾಡುವ ದೇವರಾಗಿದ್ದಾನೆ. ನೋಡಿ, ಅಲ್ಲಿ ಮಹೋನ್ನತ ನಾಮ ನಿಮಿತ್ತ ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಎಂಥ ಕಷ್ಟಗಳ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾಶ ಆಗಲಿಕ್ಕೆ ಬಿಡದ ದೇವರಾಗಿದ್ದಾನೆ. ಮೋಶೆಯೊಂದಿಗೆ ದೇವರು ಇಸ್ರೇಲನ್ನು ನಾಶ ಮಾಡಿ ನಿನ್ನಿಂದ ಒಂದು ಹೊಸ ಸಂತತಿಯನ್ನು ನಾನು ಸ್ಥಾಪಿಸಿ ಒಂದು ಜನಾಂಗವನ್ನು ಸ್ಥಾಪಿಸ್ತೇನೆ ಅಂತ ಹೇಳುವಾಗ ಮೋಶೆ ಹೇಳಿದ್ದು, ಇಲ್ಲ, ಹಾಗೆ ಮಾಡಬೇಡ. ನಿನ್ನ ನಾಮಕ್ಕೆ ಏನು ಆ ಜನರನ್ನು ನಿನ್ನ ಕರೆದು ನಾಶ ಮಾಡಿದೆ ಎಂದು ಅನ್ಯರು ಮಾತಾಡ್ತಾರೆ ಅಂತ ಹೇಳಿ ಮೋಶೆ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ನೋಡಿ, ಸಾಮ್ಯೇಲನ ಪುಸ್ತಕದಲ್ಲಿ ದೇವರು ಸ್ವಸ್ಥ ತನ್ನ ನಾಮ ಮಹಿಮೆಗೋಸ್ಕರ, ಅದೇ ರೀತಿಯಾಗಿ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದೆ ಈ ವಾಕ್ಯಗಳನ್ನು ಗಟ್ಟಿಯಾಗಿ ನಾವು ಇಟ್ಟೋಣ. ನಮಗೋಸ್ಕರ ಅಲ್ಲ, ದೇವರು ತನ್ನ ನಾಮದ ಮಹಿಮೆಗೋಸ್ಕರ, ತನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನೋಡಿ, ಅಲ್ಲಿ ಕೀರ್ತನೆಯಲ್ಲಿ ನಾವು 91ನೇ ಕೀರ್ತನೆ ಏನು ಹೇಳ್ತದೆ? ಆತನ ಸತ್ಯತೆ ನಮಗೆ ಕೇಳಿ ಗುರಾಣ ಆಗಿದೆ. ನಾವಾದರೂ ಸುಳ್ಳು ಹೇಳ್ಬೋದು. ದೇವರು ಮಾಡಿದ ವಾಗ್ದಾನ ಯಾವತ್ತೂ ಸತ್ಯವಾದದ್ದು, ಆತನು ಯಾವತ್ತೂ ಸುಳ್ಳು ಆಡೋದಿಲ್ಲ. ಅದೇ ನಮ್ಮ ರಕ್ಷಣೆಗೆ ಗುರಾಣಿ. ಗಟ್ಟಿಯಾಗಿ ನಾವು ನಂಬಬಹುದು. ಯಾಕೆ? ನಮ್ಮ ದೇವರು ಆ ಮಾತನ್ನು ಹೇಳಿದ್ದಾನೆ. ಆತನು ಸತ್ಯವಂತನಾಗಿದ್ದಾನೆ. ಆತನು ಎಂದಿಗೂ ಸುಳ್ಳು ಹೇಳುವವನಲ್ಲ. ಎಲ್ಲ ವಾಕ್ಯಗಳ ಮೂಲಕ ನಾವು ಗಟ್ಟಿಯಾಗಿ ತನ್ನ ನಾಮ ಮಹಿಮೆಗೋಸ್ಕರ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಈ ಎಲ್ಲ ವಾಕ್ಯಗಳು ನಮ್ಮಲ್ಲಿ ಗಟ್ಟಿಯಾಗಿ ಇರಲಿ. ದೇವರು ನಮ್ಮನ್ನು ಈ ವಾಕ್ಯಗಳ ಮೂಲಕ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಯಾಕೆ ದೇವರು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ?
ನಮ್ಮನ್ನು ಆ ಮಹಿಮೆಗೆ ಸಿದ್ಧಪಡಿಸ್ತಾ ಇದ್ದಾನೆ. ಆತನು ತನ್ನ ಜನಾಂಗವಾಗಿ ನಮ್ಮನ್ನು ರೂಪಿಸ್ತಾ ಇದ್ದಾನೆ. ಪ್ರತಿಯೊಬ್ಬರ ವಾಕ್ಯವನ್ನು ಕೇಳುವ ದೇವಜನರೇ, ಇದನ್ನು ಒಂದು ಗಟ್ಟಿಯಲ್ಲಿ ಮನಸ್ಸಿನಲ್ಲಿಟ್ಟುಕೊಳ್ಳಿ. ದೇವರು ಈ ವಾಕ್ಯಗಳ ಮೂಲಕ ಯಾಕೆ ನಮ್ಮೊಂದಿಗೆ ಮಾತಾಡ್ತಾನೆ? ಯಾಕೆಂದರೆ ಆತನು ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿಟ್ಟು ತನ್ನ ಜನಾಂಗವಾಗಿ ನಮ್ಮನ್ನು ರೂಪಿಸುವ ಒಂದು ಆಲೋಚನೆಯಲ್ಲಿ ದೇವರಿದ್ದಾರೆ. ಈಗ ಅದಕ್ಕೆ ಒಳಪಡುವುದು ನಮ್ಮ ಕೆಲಸ ಆಗಿದೆ. ಅದಕ್ಕಾಗಿ ಈ ವಾಕ್ಯಗಳನ್ನು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಇದರಲ್ಲಿ ನಾವು ನೆಲೆಗೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿಟ್ಟು ಒಂದು ಸಾಕ್ಷಿಯಾಗಿ ಒಂದು ದೊಡ್ಡ ಜನಾಂಗವಾಗಿ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ